ನವಿರಾದ ಕೈಬೆರಳಿನ ಉಗುರುಗಳಿಗೆ ಸುಂದರವಾದ ಚಿತ್ತಾರಗಳನ್ನು ಬಿಡಿಸುವುದು ಹೊಸ ಫ್ಯಾಷನ್. ಇದು ನೇಲ್ ಆರ್ಟ್ ಎಂಬ ಹೆಸರಿನಲ್ಲಿ ಹೆಚ್ಚು ಜನಪ್ರಿಯವಾಗಿದೆ. ಉಗುರಿನ ಮೇಲೆ ಹಲವಾರು ಸೂಕ್ಷ್ಮ ಚಿತ್ರಗಳನ್ನು ಬಿಡಿಸುವುದು ಹಿಂಗಳಿಯರ ಮನಗೆದ್ದಿದೆ. ನೇಲ್ ಆರ್ಟ್ ಪೈಕಿ ಹೆಚ್ಚು ಜನಪ್ರಿಯವಾದ ಚಿತ್ತಾರಗಳನ್ನು ಇವತ್ತು ನಮ್ಮ ಸಿರಿ ಸಖಿ ನಿಮಗೆ ತೋರಿಸ್ಕೊಡ್ತಾರೆ ನೋಡಿ. ಸಿರಿ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮಗೆ ನೇಲ್ ಆರ್ಟ್ ಹೇಗೆ ಮಾಡುವುದು ಅಂತ ನಾನು ತೋರಿಸ್ಕೊಡ್ತೇನೆ. ಮೊದಲೆಲ್ಲ ಉಗುರಿಗೆ ಬಣ್ಣ ಹಚ್ತಾ ಇದ್ರು. ಇವಾಗ ಆ ಉಗುರ ಮೇಲೆ ಬಣ್ಣ ಹಚ್ಚಿ ಅದ್ರ ಮೇಲೆ ಹೇಗೆ ಆರ್ಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೇಲ್ ಆರ್ಟ್ ಮಾಡಲು ಬೇಕಾಗಿರೋ ಮೆಟೀರಿಯಲ್ಸ್: ನೇಲ್ ಪಾಲಿಶ್, ಆರ್ಟಿಫಿಷಿಯಲ್ ನೇಲ್ಸ್, ನೇಲ್ ಸ್ಟಿಕ್ಕರ್ಸ್ ಮತ್ತು ಬ್ರಷ್. ಮೊದಲನೇದಾಗಿ ಆರ್ಟಿಫಿಷಿಯಲ್ ನೇಲ್ ಮೇಲೆ ಹೇಗೆ ಬಣ್ಣ ಹಚ್ಚೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಆರ್ಟಿಫಿಷಿಯಲ್ ನೇಲ್ ತೊಗೊಂಡು ಅದಕ್ಕೆ ವೈಟ್ ಕಲರ್ ಹಚ್ತಾ ಇದ್ದೀನಿ. ನಾನು ವೈಟ್ ಕಲರ್ ಏನಕ್ಕೆ ಹಚ್ತಿದ್ದೀನಿ ಅಂದರೆ, ನ್ಯೂಸ್ ಪೇಪರ್ ಪ್ರಿಂಟ್ ನನ್ನ ನೇಲ್ ಮೇಲೆ ಹೇಗೆ ಬರೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನ್ಯೂಸ್ ಪೇಪರ್ ಪ್ರಿಂಟ್ ಇದ್ರ ಮೇಲೆ ಕಾಣಬೇಕು ಅಂದರೆ ನಾವು ಲೈಟ್ ಕಲರ್ಸ್ ಯೂಸ್ ಮಾಡಬೇಕು. ಅದರಿಂದ ನಾನು ವೈಟ್ ಕಲರ್ ಯೂಸ್ ಮಾಡ್ತಿದ್ದೀನಿ. ಆಮೇಲೆ ನೀರಿನಲ್ಲಿ ನ್ಯೂಸ್ ಪೇಪರ್ನ ಡಿಪ್ ಮಾಡಿ, ಆಮೇಲೆ ಇದು ಒಣಗಿದ ಮೇಲೆ ನ್ಯೂಸ್ ಪೇಪರ್ನ ಪ್ಲೇಸ್ ಮಾಡಿ ಒಂದು 40 ಸೆಕೆಂಡ್ಸ್ ಪ್ರೆಸ್ ಮಾಡಬೇಕು. ಸೆಕೆಂಡ್ಸ್ ಆದಮೇಲೆ ನಿಧಾನಕ್ಕೆ ತೆಗಿಬೇಕು. ಆಗ ನಿಮಗೆ ಈ ನೇಲ್ ಮೇಲೆ ನ್ಯೂಸ್ ಪೇಪರ್ ಪ್ರಿಂಟ್ ಬರುತ್ತೆ. ಇದ್ರ ಮೇಲೆ ನಾನು ಒಂದು ಚಿಕ್ಕ ಹಾರ್ಟ್ ಹಾಕ್ತಾ ಇದ್ದೀನಿ. ಇದು ನ್ಯೂಸ್ ಪೇಪರ್ ಪ್ರಿಂಟ್ ರೆಡಿ. ಈಗ ನ್ಯೂಸ್ ಪೇಪರ್ ಪ್ರಿಂಟ್ ರೆಡಿ ಆಗಿದೆ. ನಾನು ನಿಮಗೆ ನೆಕ್ಸ್ಟ್ ಮಾರ್ಬಲ್ ಆರ್ಟ್ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ಅದಕ್ಕೆ ಮತ್ತೆ ಆರ್ಟಿಫಿಷಿಯಲ್ ನೇಲ್, ಪಿಂಕ್ ಕಲರ್ ನೇಲ್ ಪಾಲಿಶ್ ಹಚ್ತಿದ್ದೀನಿ. ಇದಕ್ಕೆ ದಪ್ಪ ಕೋಟ್ ಹಚ್ಚಬೇಕು. ಇದು ಒಣಗೋಕ್ಕಿಂತ ಮುಂಚೆನೇ ಮತ್ತೆ ರೆಡ್ ಡಾಟ್ಸ್ ಇಡಬೇಕು. ಇದನ್ನ ಟೂತ್ಪಿಕ್ನ ತಗೊಂಡು ಒಂದು ಕಡೆಯಿಂದ ಎಳಿಬೇಕು. ಇದನ್ನ ಮಾರ್ಬಲ್ ಆರ್ಟ್ ಅಂತಾರೆ. ನಾನು ನಿಮಗೆ ಫ್ರೆಂಚ್ ಮ್ಯಾನಿಕ್ಯೂರ್ ಕೂಡ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ಲೈಟ್ ಪಿಂಕ್ ನೇಲ್ ಪಾಲಿಶ್ ತೊಗೊಂಡು ಅರ್ಧ ನೇಲ್ ಮಾತ್ರ ಹಚ್ಚಬೇಕು. ಈ ರೀತಿ ಅರ್ಧ ನೇಲ್ ಹಚ್ಚಿ, ಆಮೇಲೆ ಬ್ರಷ್ ತೊಗೊಂಡು ಇದಕ್ಕೆ ಕಣ್ಣುಗಳು, ಮತ್ತೆ ವೈಟ್ ಕಲರ್ ಕೂಡ ಹಚ್ತಾ ಇದ್ದೀನಿ. ಮತ್ತೆ ಬ್ಲ್ಯಾಕಿಂದ ಕಣ್ಣು ಗುಡ್ಡೆಗಳು ಇಡ್ತಾ ಇದ್ದೀನಿ. ಇದು ಫ್ರೆಂಚ್ ಮ್ಯಾನಿಕ್ಯೂರ್ ರೆಡಿ ಆಗಿದೆ. ಇನ್ನೊಂದು ನೇಲ್ ತಗೊಂಡು ಇದಕ್ಕೆ ನಾನು ಫುಲ್ ಬ್ಲ್ಯಾಕ್ ಕಲರ್ ಹಚ್ತಾ ಇದ್ದೀನಿ. ಇದು ಬೇಸಿಕ್ ಆರ್ಟ್. ಇದು ಸ್ವಲ್ಪ ತಿಕ್ ಕೋಟ್ ಇರಬೇಕು. ಇದ್ರ ಮೇಲೆ ನಾನು ವೈಟ್ ಹಾರ್ಟ್ಸ್ ಮಾಡ್ತಿದ್ದೀನಿ. ಇದು ಒಣಗಿದ ಮೇಲೆ ನಾವು ವೈಟ್ ಹಾಕಬೇಕು. ಇದೇ ಥರ ಮಲ್ಟಿ ಕಲರ್ಸ್ ಬೇಕಾದರೂ ಮಾಡ್ಬೋದು. ಇದು ಬೇಸಿಕ್ ಆರ್ಟ್ ರೆಡಿಯಾಗಿದೆ. ಇನ್ನೊಂದು ನೇಲ್ ತೊಗೊಂಡು ನಾನು ಇದಕ್ಕೆ ಅರ್ಧ ರೆಡ್ ಅರ್ಧ ಬ್ಲ್ಯಾಕ್ ಹಚ್ತಾ ಇದ್ದೀನಿ.
ಆಮೇಲೆ ಒಂದು ಟೂತ್ಪಿಕ್ ತೊಗೊಂಡು ಈ ಕಾರ್ನರಿಂದ ಈ ಕಾರ್ನರ್ಗೆ ಮತ್ತು ಈ ಕಾರ್ನರಿಂದ ಈ ಕಾರ್ನರ್ಗೆ ಇದೇ ಥರ ಮಾಡ್ಕೊಂಡು ಹೋದರೆ ಇದು ಪಿನ್ ಆರ್ಟ್ ರೆಡಿ ಆಗುತ್ತೆ. ಇದ್ರ ಮೇಲೆ ಮತ್ತೆ ನಾನು ಹಾರ್ಟ್ಸ್ ಹಾಕ್ತಾಯಿದ್ದೀನಿ. ಇದು ಪಿನ್ ಆರ್ಟ್ ರೆಡಿ ಆಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ನಾನು ನಿಮಗೆ ವಿಧ ವಿಧವಾದ ನೇಲ್ ಆರ್ಟ್ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಅಕೇಶನ್ಗೆ ಬಣ್ಣ ಹಚ್ಚಿ ಅದ್ರ ಮೇಲೆ ನೇಲ್ ಆರ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಉಗುರಿನ ಮೇಲೆ ಬಿಡಿಸಲಾಗುವ ಬಗೆ ಬಗೆಯ ವಿನ್ಯಾಸಗಳು ನಿಮ್ಮನ್ನ ಗುಂಪಿನಲ್ಲಿ ಎದ್ದು ಕಾಣುವಂತೆ ಮಾಡುತ್ತದೆ. ಇದನ್ನ ಬ್ಯೂಟಿ ಪಾರ್ಲರ್ಗೆ ಹೋಗಿ ಮಾಡಿಸಿಕೊಳ್ಳಲು ನಿಮಗೆ ಸಮಯವಿಲ್ಲ ಎಂದಾದರೆ ಚಿಂತೆ ಬೇಡ. ಮನೆಯಲ್ಲೇ ಇದನ್ನ ನೀವೇ ಕಡಿಮೆ ಖರ್ಚಿನಲ್ಲಿ ಮಾಡಿಕೊಳ್ಳಬಹುದು.